ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ಕ್ಲಾಸ್ ಯಾವುದಾದ್ರೆ GK 360ಯ 30ನೇ ಕ್ಲಾಸ್ ವಿದ್ಯಾರ್ಥಿ 30ನೇ ಕ್ಲಾಸ್ ವಿಟಮಿನ್ಗಳು. ಈ ಜೀವಶಾಸ್ತ್ರದ ವಿಭಾಗದಲ್ಲಿ ವಿಟಮಿನ್ಗಳು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಯಾಕಂದ್ರೆ ಮನುಷ್ಯನಿಗೆ ಬೇಕಾಗುವ ವಿಟಮಿನ್ಗಳು ಇದ್ದರೆ ಮನುಷ್ಯ ಬಲಿಷ್ಠನಾಗಿರ್ತಾನೆ ಮತ್ತು ಸದೃಢರಾಗಿರ್ತಾನೆ, ಅದೇ ರೀತಿ ಆರೋಗ್ಯವಂತನಾಗಿ ಇರ್ತಾನೆ. ಆದ್ದರಿಂದ ಈ ಒಂದು ಕರ್ನಾಟಕದಲ್ಲಿ ಸೇರುವ ಎಲ್ಲ ಎಕ್ಸಾಮ್ ಅಲ್ಲಿ ವಿಟಮಿನ್ಗಳ ಬಗ್ಗೆ ಕೇಳುತ್ತಾರೆ. PC ಇಂದ DC ವರೆಗೆ ಕೇಳುತ್ತಾರೆ. ಅದೇ ರೀತಿ ನವೋದಯ ಪಬ್ಲಿಕ್ ಸ್ಕೂಲ್ ಎಂಟ್ರೆನ್ಸ್, ನವೋದಯ ಪಬ್ಲಿಕ್ ಸ್ಕೂಲ್, ಅದೇ ರೀತಿ ಮೊರಾರ್ಜಿ ದೇಸಾಯಿ, ಈ ಒಂದು ಚಿಕ್ಕ ಮಕ್ಕಳ ಎಕ್ಸಾಮ್ ಅಲ್ಲಿ ಕೂಡ ಈ ಒಂದು ವಿಟಮಿನ್ಗಳು ತುಂಬಾ ಅವಶ್ಯಕ. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಫ್ರೀ ಸೀಟ್ ಎಕ್ಸಾಮ್ಗೋಸ್ಕರ ಈ ಒಂದು ವಿಟಮಿನ್ಗಳ ಬಗ್ಗೆ ಈ ಒಂದು ಜೀವಶಾಸ್ತ್ರದಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ ವಿದ್ಯಾರ್ಥಿಗಳು. ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇವತ್ತಿಂದ PC ಇಂದ DC ವರೆಗೂ ಕೂಡ ಕ್ವಶನ್ಗಳಾಗಿವೆ. ಅದೇ ರೀತಿ ವಿಟಮಿನ್ಗಳು, ಅದೇ ರೀತಿ ವಿಟಮಿನ್ ಎ ನ ರಾಸಾಯನಿಕ ಹೆಸರೇನು ಅನೇಕ ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳು. ವಿಟಮಿನ್ ಎ ನ ರಾಸಾಯನಿಕ ಹೆಸರೇನಪ್ಪ ಅಂದ್ರೆ ರೆಟೆನಾಲ್ ವಿದ್ಯಾರ್ಥಿಗಳೇ. ವಿಟಮಿನ್ ಎ ನ ರಾಸಾಯನಿಕ ಹೆಸರೇನಪ್ಪ ಅಂದ್ರೆ ರೆಟೆನಾಲ್. ಅದೇ ರೀತಿ ವಿಟಮಿನ್ ಎ ಕೊರತೆಯಿಂದ ಮನುಷ್ಯನಿಗೆ ಬರುವ ರೋಗ ಯಾವ್ದಪ್ಪ ಅಂದ್ರೆ ರಾತ್ರಿ ಕುರುಡುತನ, ಇಂಗ್ಲಿಷ್ ಅಲ್ಲಿ ನೈಟ್ ಬ್ಲೈಂಡ್ನೆಸ್ ವಿದ್ಯಾರ್ಥಿಗಳೇ, ರಾತ್ರಿ ಕುರುಡುತನ. ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಯಾವ್ದಪ್ಪ ಅಂದ್ರೆ ರಾತ್ರಿ ಕುರುಡುತನ. ಅದೇ ರೀತಿ ವಿಟಮಿನ್ ಎ ನ ರಾಸಾಯನಿಕ ಹೆಸರು ರೆಟಿನಾಲ್. ಇದು ಕರ್ನಾಟಕದಲ್ಲಿ ಇರುವ ಎಲ್ಲ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ ವಿದ್ಯಾರ್ಥಿಗಳು. ಅದೇ ರೀತಿ ವಿಟಮಿನ್ B1 ನ ರಾಸಾಯನಿಕ ಹೆಸರು ಏನಪ್ಪ ಅಂದ್ರೆ ಥಯಾಮಿನ್ ವಿದ್ಯಾರ್ಥಿಗಳೇ, ಥಯಾಮಿನ್. ಅದೇ ರೀತಿ ಥಯಾಮಿನ್ ಕೊರತೆಯಿಂದ ಬರುವ ರೋಗ ಯಾವ್ದಪ್ಪ ಅಂದ್ರೆ ಬೇರಿ. ವಿಟಮಿನ್ B1 ನ ಕೊರತೆಯಿಂದ ಬರುವ ರೋಗ ಯಾವ್ದಪ್ಪ ಅಂದ್ರೆ ಬೇರಿ. ಅದೇ ರೀತಿ B1 ನ ರಾಸಾಯನಿಕ ಹೆಸರು ಏನಪ್ಪ ಅಂದ್ರೆ ಥಯಾಮಿನ್. ಅದೇ ರೀತಿ ವಿಟಮಿನ್ ಡಿ, ಸೂರ್ಯನಿಂದ ಬರುವ ವಿಟಮಿನ್ ಯಾವ್ದಪ್ಪ ಅಂದ್ರೆ ವಿಟಮಿನ್ ಡಿ ವಿದ್ಯಾರ್ಥಿಗಳೇ. ಈ ವಿಟಮಿನ್ ಡಿ ನ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಲ್ ವಿದ್ಯಾರ್ಥಿಗಳು. ಕ್ಯಾಲ್ಸಿಫೆರಲ್ ಕೊರತೆಯಿಂದ ಯಾವ ರೋಗ ಬರ್ತದೆ? ರಿಕೆಟ್ಸ್. ಈ ರಿಕೆಟ್ಸ್ ರೋಗ ಯಾವ ಭಾಗಕ್ಕೆ ಬರ್ತಪ್ಪ ಅಂದ್ರೆ ಮೂಳೆಗಳಿಗೆ ಬರುತ್ತೆ. ರಿಕೆಟ್ಸ್ ರೋಗ ಬೋನ್ಸ್ಗೆ ಬರುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿಯಾಗಿ ಕಂಡು ಬರುತ್ತೆ ರಿಕೆಟ್ಸ್ ರೋಗ. ಚಿಕ್ಕ ಮಕ್ಕಳಲ್ಲಿ ಜಾಸ್ತಿಯಾಗಿ ಕಂಡು ಬರ್ತದೆ ರಿಕೆಟ್ಸ್ ರೋಗ. ಅದೇ ರೀತಿ ವಿಟಮಿನ್ ಡಿ ನ ಒಂದು ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಲ್. ಅದೇ ರೀತಿ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಬರುತ್ತೆ. ಅದೇ ರೀತಿ ವಿಟಮಿನ್ ಕೆ ನ ರಾಸಾಯನಿಕ ಹೆಸರು ಏನಂದ್ರೆ ಫೈಲೋಕ್ವಿನೈನ್. ಅದೇ ರೀತಿ ರಕ್ತ ಹೆಪ್ಪುಗಟ್ಟುವಿಕೆ. ವಿಟಮಿನ್ ಕೆ ಕೊರತೆಯಿಂದ ಬರುವ ರೋಗ ಯಾವ್ದಪ್ಪ ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ. ಅದೇ ರೀತಿ ವಿಟಮಿನ್ ಎ ಅನ್ನು ಟೋಕೋಫೆರಾಲ್ ಎಂದು ಕರೆಯುತ್ತೇವೆ. ಈ ವಿಟಮಿನ್ ಎ ಕೊರತೆ ಇದ್ದರೆ ಹೆಣ್ಣು ಮಕ್ಕಳಲ್ಲಿ ಬಂಜೆತನ ಬರುತ್ತದೆ ವಿದ್ಯಾರ್ಥಿಗಳು ಗೊತ್ತಿರಬೇಕು. ಬಂಜೆತನ ಬರುತ್ತದೆ ಅಂದ್ರೆ ಮಕ್ಕಳು ಆಗದೇ ಇರುವ ಸಮಸ್ಯೆ ಬರುತ್ತದೆ ವಿಟಮಿನ್ ಎ ಕೊರತೆಯಿಂದ. ಅದೇ ರೀತಿ ವಿಟಮಿನ್ ಎ ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ಚರ್ಮ ರೋಗ ಕೂಡ ಬರುತ್ತದೆ ವಿಟಮಿನ್ ಎ ಕೊರತೆಯಿಂದ. ಚರ್ಮದ ಸಮಸ್ಯೆ, ಸ್ಕಿನ್ ಡಿಸೀಸ್ ಬರುತ್ತೆ. ಅದೇ ರೀತಿ ಈ ಒಂದು ಬಂಜೆತನ ಬರುತ್ತದೆ ವಿಟಮಿನ್ ಎ ಕೊರತೆಯಿಂದ ಬಂಜೆತನ ಬರುತ್ತದೆ. ಎಕ್ಸಾಮ್ ಅಲ್ಲಿ ಕೇಳಿದರೆ ವಿಟಮಿನ್ ಎ ನ ರಾಸಾಯನಿಕ ಹೆಸರು ಏನಪ್ಪ ಅಂದ್ರೆ ರೆಟಿನಾಲ್. ಅದೇ ರೀತಿ ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಕುರುಡುತನ ಬರುತ್ತೆ. ಅದೇ ರೀತಿ ವಿಟಮಿನ್ ಎ ಯಾವ್ದ್ರಲ್ಲಿ ಜಾಸ್ತಿ ಇರ್ತದೆ ಅಂದ್ರೆ ಹಾಲಿನಲ್ಲಿ ಜಾಸ್ತಿ ಇರುತ್ತದೆ, ಹಾಲು. ಅದೇ ರೀತಿ ವಿಟಮಿನ್ B1 ನ ಥಯಾಮಿನ್. ವಿಟಮಿನ್ B1 ನ ರಾಸಾಯನಿಕ ಹೆಸರು ಥಯಾಮಿನ್. ಈ ಥಯಾಮಿನ್ ಕೊರತೆಯಿಂದ ಬೇರೆ ರೋಗ ಬರ್ತದೆ. ಅದೇ ರೀತಿ ವಿಟಮಿನ್ ಡಿ, ಸೂರ್ಯನಿಂದ ಬರುವ ವಿಟಮಿನ್ ಯಾವುದು? ವಿಟಮಿನ್ ಡಿ. ಸೂರ್ಯನಿಂದ ಬರುವ ವಿಟಮಿನ್ ಯಾವುದು? ವಿಟಮಿನ್ ಡಿ ವಿದ್ಯಾರ್ಥಿಗಳು. ಅದೇ ರೀತಿ ವಿಟಮಿನ್ ಡಿ ನ ಕೊರತೆಯಿಂದ ರಿಕೆಟ್ಸ್ ರೋಗ ಬರ್ತದೆ. ವಿಟಮಿನ್ ಡಿ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಲ್. ಅದೇ ರೀತಿ ವಿಟಮಿನ್ ಕೆ ನ ರಾಸಾಯನಿಕ ಹೆಸರು ಫೈಲೋಕ್ವಿನೈನ್. ಅದೇ ರೀತಿ ರಕ್ತ ಹೆಪ್ಪುಗಟ್ಟುವಿಕೆ. ವಿಟಮಿನ್ ಕೆ ನ ಕೊರತೆಯಿಂದ ವಿಟಮಿನ್ ಕೆ ಜಾಸ್ತಿ ಆಗಿದ್ರೆ ರಕ್ತ ಹೆಪ್ಪುಗಟ್ಟುತ್ತದೆ. ಅಂದ್ರೆ ಯಾವುದೇ ಒಂದು ಆಕ್ಸಿಡೆಂಟ್ ಆದಾಗ ನಮ್ಮ ರಕ್ತ ಸೋರುವುದಿಲ್ಲ, ಜಾಸ್ತಿಯಾಗಿ ರಕ್ತ ಹೆಪ್ಪುಗಟ್ಟುತ್ತದೆ. ಅದೇ ರೀತಿ ವಿಟಮಿನ್ ಇ ನ